ಸ್ನೇಹಿತರೆ ಹಾಗೂ SSLC ವಿದ್ಯಾರ್ಥಿಗಳಿಗೆ ವಿಜ್ಞಾನ ತರಗತಿಗೆ ಸ್ವಾಗತ. ಇವತ್ತು ಧಾತುಗಳ ಆವರ್ತನೀಯ ವರ್ಗೀಕರಣ ಘಟಕಕ್ಕೆ ಸಂಬಂಧಿಸಿದಂತೆ ಹಿಂದಿನ ವರ್ಷಗಳಲ್ಲಿ ಪೂರ್ವ ಸಿದ್ಧತಾ ವಾರ್ಷಿಕ ಪರೀಕ್ಷೆಗಳಿಗೆ ಕೇಳಲಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಧಾತುಗಳ ಆವರ್ತನೀಯ ವರ್ಗೀಕರಣ ಘಟಕದ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಅಧ್ಯಾಯ 5 ಧಾತುಗಳ ಆವರ್ತನೀಯ ವರ್ಗೀಕರಣ. ಮೇನ್ ಪ್ರಶ್ನೆ ಸಂಖ್ಯೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಅದರ 1 ಅಂಕದ ಪ್ರಶ್ನೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿರುವ ಗುಂಪುಗಳ ಅಥವಾ ಆವರ್ತಗಳ ಸಂಖ್ಯೆಯನ್ನು ಕ್ರಮವಾಗಿ, ಇದನ್ನು ಜೂನ್ 2020ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ನೋಡಿರಿ. 7, 19, 18, 7, 7, 18, 9, 7 ಅಂದ್ರೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಎಷ್ಟು ಗುಂಪುಗಳದಾವ ಅಂದಾಗ ಒಟ್ಟಾರೆಯಾಗಿ 18 ಗುಂಪುಗಳದಾವು. ಆವರ್ತನಗಳು ಎಷ್ಟದಾವ ಅಂದ್ರೆ 7 ಆವರ್ತನಗಳಿವೆ. ಇನ್ನು ಏಪ್ರಿಲ್ 2019ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಎಕ್ಸ್ ಧಾತುವಿನಿಂದ ಎಲೆಕ್ಟ್ರಾನ್ ವಿನ್ಯಾಸ 2881, ವಾಯು ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ 287 ಅದ. ಹಾಗಾದ್ರೆ ಈ ಧಾತುಗಳ ನಡುವೆ ಉಂಟಾಗಿರ್ತಕ್ಕಂಥ ಬಂಧದ ವಿಧ: ಕೋವೆಲೆಂಟ್ ಬಂಧ, ಹೈಡ್ರೋಜನ್ ಬಂಧ, ಲೋಹೀಯ ಬಂಧ, ಅಯಾನಿಕ್ ಬಂಧ. ಇದು ಅಪ್ಲೈಡ್ ಇರ್ತಕ್ಕಂಥ ಪ್ರಶ್ನೆ ನೋಡಿರಿ. ಇದು 2881 ಅದ. ಅಂದ್ರೆ 288 ಅಂದ್ರೆ 19 ಇರ್ತಕ್ಕಂಥದ್ದು. ಆಮೇಲೆ 287 ಅದ. 287 ಅಂದ್ರೆ ಕ್ಲೋರೈಡ್ ಅದ. ಅಂದ್ರೆ ಬಹುಶಃ ಮ್ಯಾಗ್ನೀಷಿಯಂ ಕ್ಲೋರೈಡ್ ಇರೋದ್ರಿಂದ ಇದು ಒಂದು ಅಯಾನಿಕ್ ಸಂಯುಕ್ತ ಆಗ್ತದೆ, ಅಯಾನಿಕ್ ಬಂಧ ಇರ್ತದೆ. ಮುಂದಿನ ಪ್ರಶ್ನೆ. ಎಕ್ಸ್ ಧಾತುವಿನ ಪರಮಾಣು ಸಂಖ್ಯೆ 11 ಮತ್ತು ವಾಯು ಧಾತುವಿನ ಪರಮಾಣು ಸಂಖ್ಯೆ 17 ಆಗಿದೆ. ಹಾಗಾದ್ರೆ ಆ ಧಾತುಗಳ ನಡುವೆ ಉಂಟಾಗಿರ್ತಕ್ಕಂಥ ಬಂಧದ ವಿಧ ಯಾವುದು ನೋಡಿರಿ. ಪರಮಾಣು ಸಂಖ್ಯೆ 11 ಇದ್ದಾಗ 17 ಇದ್ದಾಗ ಇದು ಸೋಡಿಯಂ ಮತ್ತು ಕ್ಲೋರಿನ್ ಅದ. ಸೋಡಿಯಂ ಕ್ಲೋರೈಡ್ ಉಂಟಾಗ್ತದೆ. ಅದರಿಂದ ಇಲ್ಲಿ ಉಂಟಾಗಿರ್ತಕ್ಕಂಥ ಬಂಧನೂ ಸಹ ಯಾವುದು ಅಯಾನಿಕ್ ಬಂಧ ಆಗಿರ್ತದೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ವರ್ಗದ ಕೆಳಗೆ ಸಾಗಿದಂತೆ ಧಾತುಗಳ ಪರಮಾಣು ಗಾತ್ರ ಕಡಿಮೆಯಾಗುತ್ತದೆ, ಬದಲಾಗುವುದಿಲ್ಲ, ಹೆಚ್ಚಾಗುತ್ತದೆ. ಮೊದಲು ಹೆಚ್ಚಾಗಿ ನಂತರ ಕಡಿಮೆ ಆಗ್ತದೆ. ಇಲ್ಲಿ ನೋಡಿದಾಗ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ವರ್ಗದ ಕೆಳಗೆ ಸಾಗಿದಂತೆ ಧಾತುಗಳ ಪರಮಾಣು ಗಾತ್ರ ಏನಾಗ್ತದೆ? ಹೆಚ್ಚಾಗ್ತದೆ. ಏನಾಗ್ತದೆ? ಹೆಚ್ಚಾಗ್ತದೆ. ವರ್ಗದ ಆವರ್ತಕ ಗುಂಟ ಆದಂಗೆ ಕಡಿಮೆ ಆಗುತ್ತಾ ಹೋದರೆ ವರ್ಗದ ಗುಂಟ ಬಂದಂಗೆ ಹೆಚ್ಚಾಗ್ತದೆ. ಒಂದು ಧಾತುವಿನ ಪರಮಾಣು ಸಂಖ್ಯೆ 20 ಆದರೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಆ ಧಾತು ಆವರ್ತಕ ಸಂಖ್ಯೆ ಎಷ್ಟು? ಆವರ್ತಕ ಸಂಖ್ಯೆ 4. ಯಾಕಂದರೆ ಎಲೆಕ್ಟ್ರಾನ್ ವಿನ್ಯಾಸ ಬರೀಬೇಕಾಗ್ತದೆ. 1s2, 2s2, 2p6, 3s1, 3p6, 4s2 ಆಗ್ತದೆ. ಇನ್ನು ಜುಲೈ 2021ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಒಂದು ಧಾತುವಿನ ಪರಮಾಣು ಸಂಖ್ಯೆ 20 ಆದರೆ ಆವರ್ತಕ ಕೋಷ್ಟಕದಲ್ಲಿ ಈ ಧಾತುವಿನ ಆವರ್ತಕ ಸಂಖ್ಯೆ ಈಗಾಗಲೇ ಬಂದಿರತಕ್ಕಂಥದ್ದು 4 ಆಗ್ತದೆ. 3 ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಅವುಗಳಲ್ಲಿ ಮಧ್ಯದ ಧಾತುವಿನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಪರಮಾಣು ರಾಶಿಗಳ ಸರಿಸುಮಾರು ಸಮವಾಗಿರ್ತದೆ. ಈ ನಿಯಮವನ್ನು ಪ್ರತಿಪಾದಿಸಿದವರು ಇದು ಡಿಮಿಟ್ರಿ ಮೆಂಡ್ಲೀರವರ ತ್ರಿವಳಿಗಳ ನಿಯಮ. ಹಂಗಾರೆ ಇಲ್ಲಿ ಡೋಬ್ರಾಯ್ನ್ರವರು, ಮೆಂಡ್ಲೀರವರು, ಹೆನ್ರಿ ಮೊಸ್ಲೆ ನ್ಯೂಲ್ಯಾಂಡ್ನು ಡೋಬ್ರಾಯ್ನ್ರವರ ತ್ರಿವಳಿಗಳ ನಿಯಮ. ಸರಿಯಾದ ಉತ್ತರ ಡೋಬ್ರಾಯ್ನರ್. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿರುವ ಆವರ್ತಗಳು ಮತ್ತು ಗುಂಪುಗಳ ಸಂಖ್ಯೆಯು ಕ್ರಮವಾಗಿ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಆವರ್ತಗಳು 7 ಆವರ್ತನಗಳು, 18 ಗುಂಪುಗಳು ಬರ್ತವೆ. ಅದಕ್ಕೆ ರೈಟ್ ಆನ್ಸರ್ ಇಸ್ ಎ ರೈಟ್ ಆನ್ಸರ್. ಎ, ಬಿ, ಸಿ ಮತ್ತು ಡಿ ಧಾತುಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 3, 9, 4 ಮತ್ತು 8 ಆಗಿವೆ. ಇವುಗಳಲ್ಲಿ ಲೋಹೀಯ ಸ್ವಭಾವವನ್ನು ಹೊಂದಿರುವ ಧಾತು. ಸೆಪ್ಟೆಂಬರ್ 2020ರಲ್ಲಿ ಕೇಳ್ತಕ್ಕಂಥದ್ದು. ಲೋಹೀಯ ಸ್ವಭಾವ ಹೊಂದಿರುವ ಧಾತುಗಳಂದಾಗ ವಿದ್ಯಾರ್ಥಿಗಳು ಗೊತ್ತಿರಬೇಕು. ಅದರ ಕವಚಗಳ ಹಂಚಿಕೆ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದುಕೊಳ್ಬೇಕು. ಲೋಹೀಯ ಗುಣ ಆವರ್ತನದ ಎಡಭಾಗದಿಂದ ಬಲಭಾಗಕ್ಕೆ ಹೋದಾಗ ಏನಾಗ್ತದೆ ಅನ್ನೋದು ಗೊತ್ತಿರಬೇಕಾಗ್ತದೆ. ಅಂದರೆ ಈ ಕೋಷ್ಟಕದಲ್ಲಿ ಇರ್ತಕ್ಕಂಥ ಧಾತುಗಳು ಇಲ್ಲಿ ಎ ಮತ್ತು ಸಿ ಉತ್ತರ ಸರಿ ಆಗ್ತದೆ. ಯಾಕಂದರೆ
3-4 ಪರಮಾಣು ಸಂಖ್ಯೆ ಹೊಂದಿರ್ತಕ್ಕಂಥದ್ದು. ಕೆ ಕವಚದಲ್ಲಿ 2, ಎಲ್ದಲ್ಲಿ 1, ಕೆದಲ್ಲಿ 2, ಎಮ್ದಲ್ಲಿ 1 ಅಂದ್ರೆ 2 ಇರ್ತದೆ. ಅಂದ್ರೆ ಒಂದೇ ವರ್ಗದಲ್ಲಿ ಬರ್ತದೆ. ಒಂದು ವರ್ಗದಲ್ಲಿ ಅಂದಾಗ 3-4 ಇರ್ತಕ್ಕಂಥದ್ದು ಎಲ್ಲ ಲೋಹಗಳು ಸ್ವಭಾವ ಹೊಂದಿರತಕ್ಕಂಥದ್ದು. ಇನ್ನು 8, 9 ಎಲ್ಲ ಅಲೋಹಗಳು ಗುಂಪಿಗೆ ಬರ್ತಕ್ಕಂಥ ಪರಮಾಣು ಸಂಖ್ಯೆ. ಹೀಗಾಗಿ ಆ ಆಧಾರದ ಮೇಲೆ ನಾವು ಹೇಳ್ಬೋದಾಗಿದೆ. ಇನ್ನು ಪ್ರಿಪರೇಟರಿ ಎಕ್ಸಾಮ್ 2020ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ, ಹೀಲಿಯಂ-24, ನೈಟ್ರೋಜನ್ 714, ಮ್ಯಾಗ್ನೇಷಿಯಂ ಟ್ಯಾಲು-24 ಅದ, ಬೇರಿಯಂ-48 ಧಾತುಗಳಲ್ಲಿ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಒಂದೇ ವರ್ಗಕ್ಕೆ ಸೇರ್ತಕ್ಕಂಥ ಧಾತುಗಳಂದಾಗ ಇಲ್ಲಿ ನೋಡಬೇಕಾಗ್ತದೆ. ಏನು ನೋಡಬೇಕಾದ್ರೆ ಪರಮಾಣು ಸಂಖ್ಯೆ ಕೊಡಲಾಗಿದೆ, ರಾಶಿ ಸಂಖ್ಯೆನೂ ಕೊಡಲಾಗಿದೆ. ಹಂಗೆ ಒಂದೇ ವರ್ಗಕ್ಕೆ ಬರ್ತಕ್ಕಂಥ ಧಾತುಗಳಂದಾಗ ನೈಟ್ರೋಜನ್ ಬರ್ತದೆ ಮತ್ತು ಬೇರಿಯಂ ಬರ್ತದೆ. ಯಾಕೆ ಒಂದೇ ಆವರ್ತನದಲ್ಲಿ ಬರ್ತಕ್ಕಂಥ ಧಾತುಗಳು ಯಾವ ಆಧಾರ ಮೇಲೆ ಇಡಲಾಗಿದೆ ನೋಡಿ. ಪರಮಾಣು ಸಂಖ್ಯೆ 7 ಇರ್ತಕ್ಕಂಥದ್ದು ಕೆ ಕವಚದಲ್ಲಿ 2, ಎಲ್ದಲ್ಲಿ 5. ಆಮೇಲೆ ಇದು ಕೆದಲ್ಲಿ 2, ಎಲ್ದಲ್ಲಿ ಅಂದರೆ ಒಂದೇ ರೀತಿಯ ಒಂದೇ ವರ್ಗದಲ್ಲಿ ಬರ್ತಕ್ಕಂಥ ಧಾತುಗಳು, ಒಂದೇ ಕವಚದಲ್ಲಿ ಬರ್ತಕ್ಕಂಥ ಧಾತುಗಳೆಲ್ಲ ಒಂದೇ ಆವರ್ತನದಲ್ಲಿ ಇಡಲಾಗಿದೆ. ಆವರ್ತಕ ಕೋಷ್ಟಕದಲ್ಲಿ ಒಂದು ಆವರ್ತನದ ಎಡದಿಂದ ಬಲಕ್ಕೆ ಸಾಗಿದಂತೆ ಧಾತುಗಳ ಪರಮಾಣು ಗಾತ್ರ ಹೆಚ್ಚಾಗ್ತದೆ, ಬದಲಾಗುವುದಿಲ್ಲ, ಕಡಿಮೆ ಆಗ್ತದೆ, ಮೊದಲು ಹೆಚ್ಚಾಗಿ ನಂತರ ಕಡಿಮೆ ಆಗ್ತದೆ. ಸರಿಯಾದ ಉತ್ತರ ಕಡಿಮೆ ಆಗ್ತದೆ. ಯಾಕಂದ್ರೆ ಪರಮಾಣು ಗಾತ್ರ ಆವರ್ತನ ಎಡದಿಂದ ಬಲಕ್ಕೆ ಸಾಗಿದಂತೆ ಕಡಿಮೆ ಆಗುತ್ತಾ ಹೋಗ್ತದೆ, ವರ್ಗದ ಕೆಳಗೆ ಹೆಚ್ಚಾಗ್ತದೆ. ಆವರ್ತಕ ಕೋಷ್ಟಕದ ಆವರ್ತಗಳಲ್ಲಿ ಎಡದಿಂದ ಬಲಕ್ಕೆ ಹೋದಂತೆ ತೋರುವ ಪ್ರವೃತ್ತಿಗೆ ಸಂಬಂಧಿಸಿದಂತೆ ಇರುವ ಕೆಳಗಿನ ಯಾವ ಹೇಳಿಕೆ ಸರಿಯಾದ್ದಲ್ಲ? ನೋಡಿ, ಆವರ್ತನದ ಎಡದಿಂದ ಬಲಕ್ಕೆ ಸಾಗಿದಂತೆ ತೋರತಕ್ಕಂಥ ಪ್ರವೃತ್ತಿ ಅದು ಯಾವುದು ಅಂದಾಗ ಧಾತುಗಳ ಲೋಹೀಯ ಸ್ವಭಾವ ಕಡಿಮೆ ಆಗ್ತದೆ, ವೇಲೆನ್ಸಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾಗ್ತದೆ, ಪರಮಾಣುಗಳು ಹೆಚ್ಚು ಸುಲಭವಾಗಿ ತಮ್ಮ ಎಲೆಕ್ಟ್ರಾನ್ ಕಳೆದುಕೊಳ್ತಾವೆ, ಆಕ್ಸೈಡ್ ಹೆಚ್ಚು ಆಮ್ಲೀಯವಾಗ್ತವೆ. ಇಲ್ಲಿ ಸರಿಯಾದ ಹೇಳಿಕೆ ಯಾವುದಲ್ಲ ಅಂದ್ರೆ ಪರಮಾಣು ಹೆಚ್ಚು ಸುಲಭವಾಗಿ ತಮ್ಮ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ತಾ ಹೋಗ್ತದೆ. ಇದು ತಪ್ಪಾದ ಹೇಳಿಕೆ ಅದ. ಲೋಹೀಯ ಸ್ವಭಾವ ಕಡಿಮೆ ಆಗ್ತದೆ, ಕರೆಕ್ಟ್ ಅದ. ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾಗ್ತದೆ, ಕರೆಕ್ಟ್ ಅದ. ಆಕ್ಸೈಡ್ಗಳು ಹೆಚ್ಚು ಆಮ್ಲೀಯವಾಗಿರ್ತಾವೆ, ಹೆಚ್ಚದ, ಕರೆಕ್ಟ್. ಇದು ಕರೆಕ್ಟ್ ಅದ. ಎಕ್ಸ್ ಎಂಬ ಧಾತುವಿನ ಪರಮಾಣು ಸಂಖ್ಯೆ 16. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಇದು ಬರ್ತಕ್ಕಂಥ ಬ್ಲಾಕ್ ಮತ್ತು ಆವರ್ತನ ನೋಡಿರಿ. ಪರಮಾಣು ಸಂಖ್ಯೆ 16ರಿಂದ ಕೆ ಕವಚದಲ್ಲಿ ಎಲ್ ಕವಚದಲ್ಲಿ ನೋಡ್ಬೇಕಾದ್ರೆ ಕೆ ಕವಚದಲ್ಲಿ 2, ಎಲ್ದಲ್ಲಿ 8, ಎಮ್ದಲ್ಲಿ 6 ಬರ್ತದೆ. ಈ ಆಧಾರ ಮೇಲೆ ನಾವು ಹೇಳ್ಬೋದು ಇದು ಎಷ್ಟನೇ ಗುಂಪು, 16ನೇ ಗುಂಪು, 3ನೇ ಆವರ್ತನದಲ್ಲಿ ಬರ್ತದೆ. ಯಾಕೆ 1s², 2s², 2p6. ಯಾಕೆ 1s², 2s², 2p6 ಅಂದ್ರೆ 10 ಆಯಿತು. ಆಮೇಲೆ 1s², 2s², 2p6, 3s², 3p4 ಆಗ್ತದೆ. ಅಂದರೆ ಇದರ ಹೇಳ್ಬೋದು 3ನೇ ಆವರ್ತನ 14ನೇ ಗುಂಪಿನಲ್ಲಿ ಬರ್ತಕ್ಕಂಥದ್ದು. ಆವರ್ತಕ ಕೋಷ್ಟಕದ ಈ ಕೆಳಗಿನ ಧಾತುಗಳ ಪರಮಾಣು ಗಾತ್ರದ ಏರಿಕೆ ಕ್ರಮದ ಸರಿಯಾದ ಜೋಡಣೆ ನೋಡಿ. ಪರಮಾಣು ಗಾತ್ರ ಏರಿಕೆ ಸರಿಯಾದ ಜೋಡಣೆದಾಗ ಆವರ್ತನ ಎಡದಿಂದ ಬಲಕ್ಕೆ ಸಾಗಿದಂತೆ ಏನಾಗ್ತದೆ, ಜೋಡಣೆ ಪರಮಾಣು ಏರಿಕೆ ಕ್ರಮದಾಗ ಕಡಿಮೆ ಆಕೋತಾ ಹೋಗ್ತದೆ. ಏರಿಕೆ ಕ್ರಮದಾಗ ಪೊಟ್ಯಾಷಿಯಂ, ಸೋಡಿಯಂ ಮತ್ತು ಮ್ಯಾಗ್ನೀಷಿಯಂ ಬರ್ತದೆ. ಇಲ್ಲಿ ಕೆಳಗಿನ ಯಾವುದು ಪರಮಾಣು ತ್ರಿಜ್ಯ ಅತಿ ದೊಡ್ಡದು? ಸೋಡಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂದಲ್ಲಿ ಅತಿ ಹೆಚ್ಚು ಪರಮಾಣು ತ್ರಿಜ್ಯವನ್ನು ಹೊಂದಿರತಕ್ಕಂಥದ್ದು ಕ್ಯಾಲ್ಸಿಯಂ ಆಗಿರ್ತದೆ. ಈ ಕೆಳಗಿನಲ್ಲಿ ಯಾವುದು ಡೋಬ್ರೈನರ್ ತ್ರಿವಳಿ ಅಲ್ಲ? ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ ಮತ್ತು ಸಿಲಿಕಾನ್. ಇದು ಡೋಬ್ರೈನರ್ ಅವರ ತ್ರಿವಳಿಯಲ್ಲಿ ಬರಲ್ಲ. ಧಾತುಗಳ ಜೋಡಣೆಗೆ ಸಂಗೀತದ ಸ್ವರಗಳನ್ನು ಬಳಸಿದವರು ಯಾರು? ನೋಡಿ, ರಸಾಯನಶಾಸ್ತ್ರ ಮತ್ತು ಸಂಗೀತದ ಸ್ವರಕ್ಕೆ ಹೋಲಿಕೆ ಮಾಡಿದರು ನ್ಯೂಲ್ಯಾಂಡ್ ಅವರ ಅಷ್ಟಕ ನಿಯಮ. ಈ ಕೆಳಗಿನ ಯಾವ ಧಾತು ಸುಲಭವಾಗಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವುದಿಲ್ಲ? ಸೋಡಿಯಂ, ಫ್ಲೋರಿನ್, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ. ಸರಿಯಾದ ಉತ್ತರ ಫ್ಲೋರಿನ್. ಒಂದು ಧಾತುವಿನ ಪರಮಾಣು ಸಂಖ್ಯೆ 11 ಇದರ ಆವರ್ತಕ ಕೋಷ್ಟಕದಲ್ಲಿ ಈ ಆವರ್ತಕ್ಕೆ ಸೇರಿದ 1ನೇ ಆವರ್ತನ, 2ನೇ ಆವರ್ತನ, 3ನೇ ಆವರ್ತನ, 4ನೇ ಆವರ್ತನ. ಸರಿಯಾದ ಉತ್ತರ 3ನೇ ಆವರ್ತನಕ್ಕೆ ಸೇರಿರ್ತಕ್ಕಂಥದ್ದು. ಎಲೆಕ್ಟ್ರಾನ್ ವಿನ್ಯಾಸ 2, 8 ಹೊಂದಿರುವ ಧಾತು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಯಾವ ಸ್ಥಾನದಲ್ಲಿ ಕಂಡುಬರ್ತದೆ? 4ನೇ ವರ್ಗ, 3ನೇ ವರ್ಗ, 18ನೇ ವರ್ಗ, 10ನೇ ವರ್ಗ. ಸರಿಯಾದ ಉತ್ತರ ಇದು 18ನೇ ವರ್ಗದಲ್ಲಿ ಬರ್ತದೆ. ಯಾಕೆ ಜಡಾನಿಲವಾಗಿರೋದ್ರಿಂದ ಇದು 18ನೇ ವರ್ಗ. ಗರಿಷ್ಠ ಎಲೆಕ್ಟ್ರಾನ್ಗಳಿಂದ ಕವಚ ಭರ್ತಿಯಾಗಿರೋದ್ರಿಂದ ಇದು ಜಡಾನಿಲ 18ನೇ ವರ್ಗದಲ್ಲಿ ಬರ್ತದೆ.
ಇನ್ನು 14ನೇ ವರ್ಗದಲ್ಲಿ ಬರ್ತಕ್ಕಂಥ ಲೋಹಾಭಗಳು ಯಾವಂದಾಗ ಸಿಲಿಕಾನ್ ಮತ್ತು ಜರ್ಮೇನಿಯಂ ಇವು ಲೋಹಾಭಗಳು. ಅತ್ಯಂತ ಹೊರ ಕವಚದಲ್ಲಿ ಒಂದೇ ಎಲೆಕ್ಟ್ರಾನ್ ಹೊಂದಿರುವ 3 ಧಾತುಗಳು ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಸರಿ ಆಯ್ತಾ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಪೂರ್ತಿ ತುಂಬಿರುವ ಹಾಗೂ ಹೊರ ಕವಚವನ್ನು ಹೊಂದಿರುವ 3 ಧಾತುಗಳು ಅದ್ಯಾವುದಂದ್ರೆ ಜಡಾನಿಲಗಳು ಹೀಲಿಯಂ, ನಿಯಾನ್ ಮತ್ತು ಅರ್ಗಾನ್ ಬರ್ತವೆ. ಹೀಲಿಯಂ, ನಿಯಾನ್ ಮತ್ತು ಅರ್ಗಾನ್. ಧಾತುಗಳ ಗುಣಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಮೊದಲನೇ ಧಾತು 8ನೇ ಧಾತುವನ್ನು ಹೋಲ್ತದೆ. ಅಂದರೆ ಇದು ಮೆಂಡ್ಲಿಯವರ ಆವರ್ತ ನಿಯಮ, ಆಧುನಿಕ ಆವರ್ತ ಕೋಷ್ಟಕ ನಿಯಮ, ನ್ಯೂಲ್ಯಾಂಡ್ರ ಚತುರ್ಥಕ ನಿಯಮ, ನ್ಯೂಲ್ಯಾಂಡ್ರ ಅಷ್ಟಕ ನಿಯಮ ಅಂದಾಗ ಪರಮಾಣು ರಾಶಿ ಏರಿಕೆ ಕ್ರಮ ಜೋಡಿದಾಗ ಮೊದಲನೇ ಧಾತು 8ನೇ ಧಾತು ಅಂದಾಗ ಅಷ್ಟಕ ನಿಯಮ ಆಗ್ತದೆ. ನ್ಯೂಲ್ಯಾಂಡ್ರವರ ಅಷ್ಟಕ ನಿಯಮ ಇದು. ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೆಯ ಪುನರಾವರ್ತನೆ ಇದು ಯಾವ ನಿಯಮ ಅಂದಾಗ ಇದು ಡಿಮಿಟ್ರಿ ಮೆಂಡ್ಲಿಯವರ ಆವರ್ತ ಕೋಷ್ಟಕ ನಿಯಮ ಆಗ್ತದೆ. ಇನ್ನು ಜುಲೈ 2021ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೆಯ ಪುನರಾವರ್ತನೆ ಈ ನಿಯಮವನ್ನು ಪ್ರತಿಪಾದಿಸೋರು ಹೆನ್ರಿ ಮಾಸ್ಲೆರವರು. ಆವರ್ತಕ ಕೋಷ್ಟಕದಲ್ಲಿ ಯಾವ ಬ್ಲಾಕ್ ಧಾತುಗಳನ್ನು ಹೊರಗಿನ ಸಂಕ್ರಮಣ ಧಾತುಗಳು ಅಂತ ಕರೆಯಲಾಗ್ತದೆ? ಅವು ಯಾವಂದ್ರೆ ಡಿ ಬ್ಲಾಕ್ ಧಾತುಗಳನ್ನು ಹೊರಗಿನ ಸಂಕ್ರಮಣ ಧಾತುಗಳು ಅಂತ ಕರೆಯಲಾಗ್ತದೆ. ಇನ್ನು 1 ಅಂಕದ ಪ್ರಶ್ನೋತ್ತರ ನೋಡೋಣ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ 17ನೇ ಗುಂಪಿನ ಧಾತುಗಳು ಕ್ರಮವಾಗಿ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಆಗಿವೆ. ಇವುಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ಪಡೆದಿರುವ ಆವೃತ್ತಿ ಯಾವ ಧಾತುವಿನಲ್ಲಿ ಹೆಚ್ಚಾಗಿರ್ತದೆ ಮತ್ತು ಏಕೆ? ನೋಡಿರಿ, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ದಲ್ಲಿ ಎಲೆಕ್ಟ್ರಾನನ್ನು ಪಡೆದುಕೊಳ್ಳುವ ಪ್ರವೃತ್ತಿ ಫ್ಲೋರಿನಿಗೆ ಧಾತುವಿಗೆ ಹೆಚ್ಚಾಗಿರ್ತದೆ. ಯಾಕಂದರೆ ಎಲೆಕ್ಟ್ರಾನ್ ಪಡೆದುಕೊಳ್ಳುವ ಪ್ರವೃತ್ತಿ ಕಂಬದಲ್ಲಿ ಅಂದರೆ ಗುಂಪಿನ ಕೆಳಗೆ ಸಾಗಿದಂತೆ ಕಡಿಮೆ ಆಗುತ್ತಾ ಹೋಗ್ತದೆ. ಅದಕ್ಕೆ ಈ ಫ್ಲೋರಿನ್ ಯಾವಾಗಲೂ ಹೆಚ್ಚಾಗಿರ್ತದೆ. ಮಾಸ್ಲೆರವರ ಆಧುನಿಕ ಆವರ್ತಕ ನಿಯಮವನ್ನು ನಿರೂಪಿಸಿ ಎಂದರು. ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯವಾಗಿ ಪುನರಾವರ್ತನೆಗೊಳ್ತಾವು. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಗುಂಪಿನ ಕೆಳಗೆ ಸಾಗಿದಂತೆ ಧಾತುಗಳ ಲೋಹೀಯ ಗುಣ ಹೆಚ್ಚಾಗ್ತದೆ. ಏಕೆ? ನೋಡಿರಿ, ಗುಂಪಿನ ಕೆಳಗೆ ಸಾಗಿದಂತೆ ಧಾತುಗಳ ಲೋಹೀಯ ಗುಣ ಹೆಚ್ಚಾಗ ಕಾರಣ ಲೋಹಗಳು ಧನಾಯನಗಳನ್ನು ಉಂಟು ಮಾಡ್ತಾವು. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಗುಂಪಿನ ಕೆಳಗೆ ಸಾಗಿದಂತೆ ಧಾತುಗಳು ಸುಲಭವಾಗಿ ಎಲೆಕ್ಟ್ರಾನ್ ಕಳೆದುಕೊಂಡು ಧನಾಯನಗಳಾಗ್ತಾವು. ಇನ್ನು ಡಿಮಿಟ್ರಿ ಮೆಂಡ್ಲಿಯವರ ಆವರ್ತಕ ನಿಯಮವನ್ನು ತಿಳಿಸಿ. ಡಿಮಿಟ್ರಿ ಮೆಂಡ್ಲಿಯವರ ಆವರ್ತಕ ನಿಯಮ ಧಾತುಗಳ ಗುಣಗಳು ಅವುಗಳನ್ನು ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ನಿರ್ದಿಷ್ಟ ಅಂತರದಲ್ಲಿ ಪುನರಾವರ್ತನೆಗೊಳ್ತಾವು. ಆವರ್ತಕ ಕೋಷ್ಟಕದಲ್ಲಿ 18ನೇ ವರ್ಗದ ಧಾತುವನ್ನು 0ನೇ ವರ್ಗ ಎಂದು ಕರೆಯುತ್ತಾರೆ. ಏಕೆ? ಯಾಕಂದ್ರೆ 18ನೇ ವರ್ಗದ ಧಾತುಗಳ ವೇಲೆನ್ಸಿ ಬಹುತೇಕ ಸಂದರ್ಭದಲ್ಲಿ 0 ಆಗಿರ್ತದೆ. 18ನೇ ವರ್ಗದ ಧಾತುಗಳನ್ನು ಜಡಾನಿಲಗಳು ಎನ್ನುತ್ತಾರೆ. ಏಕೆ? ಏಕೆಂದರೆ ಧಾತುಗಳು ಹೊರಕವಚ ಸಂಪೂರ್ಣವಾಗಿ ತುಂಬಿಕೊಂಡಿದ್ದು ಇತರೆ ಯಾವುದೇ ಧಾತುಗಳೊಂದಿಗೆ ಸುಲಭವಾಗಿ ರಾಸಾಯನಿಕ ಬಂಧವನ್ನು ಏರ್ಪಡಿಸುವುದಿಲ್ಲ. ಪರಮಾಣು ಗಾತ್ರ ವರ್ಗದ ಕೆಳಗೆ ಸಾಗಿದಂತೆ ಹೆಚ್ಚಾಗ್ತದೆ. ಏಕೆ? ಯಾಕಂದರೆ ವರ್ಗದ ಕೆಳಗೆ ಬಂದ ಹಾಗೆ ಹೆಚ್ಚು ಕವಚಗಳು ಸೇರಿಕೊಳ್ತಾವು. ಇದರಿಂದ ಪರಮಾಣು ಗಾತ್ರ ವರ್ಗದ ಕೆಳಗೆ ಸಾಗಿದಂತೆ ಹೆಚ್ಚಾಗ್ತದೆ. ಆವರ್ತಕದಲ್ಲಿ ಎಡದಿಂದ ಬಲಕ್ಕೆ ಚಲಿಸಿದಂತೆ ಪರಮಾಣು ಗಾತ್ರ ಕಡಿಮೆ ಆಗ್ತದೆ. ಯಾಕಂದರೆ ಆವರ್ತಕ ಕವಚಗಳ ಸಂಖ್ಯೆ ಹೆಚ್ಚಾಗಲ್ಲ. ಅದೇ ಕವಚಕ್ಕೆ ಎಲೆಕ್ಟ್ರಾನ್ಗಳು ಸೇರ್ಪಡೆ ಆಗ್ತಾವು. ಪರಮಾಣುವಿನ ನ್ಯೂಕ್ಲಿಯಸ್ನೇ ಒಳಮುಖವಾಗಿ ಸೆಳೆತವನ್ನು ಹೊಂದಿರ್ತದೆ. ಅಂದರೆ ಆವರ್ತ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣು ಗಾತ್ರ ಕಡಿಮೆ ಆಗ್ತದೆ ಅಂತ ಕೇಳಿದಾಗ ಕವಚಗಳ ಸಂಖ್ಯೆ ಹೆಚ್ಚಾಗಲ್ಲ. ಧಾತುಗಳ ಗುಣಗಳು ಆವರ್ತನೀಯ ಪುನರಾವರ್ತನೆಯಾಗುವುದಕ್ಕೆ ಕಾರಣವೇನು? ನೋಡಿ, ಸಾಮ್ಯತೆ ಮತ್ತು ಎಲೆಕ್ಟ್ರಾನ್ ವಿನ್ಯಾಸದ ಪುನರಾವರ್ತನೆಯನ್ನು ಇದಕ್ಕೆ ಕಾರಣ. ಡಿಮಿಟ್ರಿ ಮೆಂಡ್ಲಿಯವರ ತಮ್ಮ ಆವರ್ತಕ ಕೋಷ್ಟಕದಲ್ಲಿ ಖಾಲಿ ಸ್ಥಳಗಳಿಗೆ ಯಾವ ಧಾತುಗಳನ್ನು ಪತ್ತೆ ಮಾಡಲಾಯಿತು? ಯಾವ ಧಾತುಗಳಂದಾಗ ಗ್ಯಾಲಿಯಮ್ಮು, ಸ್ಕ್ಯಾಂಡಿಯಮ್ಮು ಮತ್ತು ಜರ್ಮೇನಿಯಂ. ಗ್ಯಾಲಿಯಂ, ಸ್ಕ್ಯಾಂಡಿಯಂ ಮತ್ತು ಜರ್ಮೇನಿಯಂ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಮೊದಲ 10 ಧಾತುಗಳ ಲೋಹಗಳಾವು? ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೇರಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಮತ್ತು ನಿಯಾನ್. ಆಮೇಲೆ ಲಿಥಿಯಂ ಮತ್ತು ಇಲ್ಲಿ ಬೇರಿಯಂ ಇವು ಮಾತ್ರ ಲೋಹಗಳು. ಲಿಥಿಯಂ ಮತ್ತು ಬೇರಿಯಂ ಮಾತ್ರ ಲೋಹಗಳು. ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ 3 ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. ಇವು 2 ಅಂಕದ ಪ್ರಶ್ನೋತ್ತರಗಳು. ಒಂದು ಧಾತುವಿನ ಪರಮಾಣು ಸಂಖ್ಯೆ 20 ಆಗಿದೆ. ಈ ಧಾತುವನ್ನು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ
ಯಾವ ಆವರ್ತನದಲ್ಲಿ ಇರಿಸಬೇಕು, ಏಕೆ? ಈ ಧಾತು ಲೋಹವಾಗಿದೆ ಅಥವಾ ಅಲೋಹವಾಗಿದೆ ಎಂದು ನೀವು ಹೇಗೆ ನಿರ್ಧರಿಸುವಿರಿ? ನೋಡಿರಿ, ಈ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ 20 ಪರಮಾಣು ಸಂಖ್ಯೆ ಇರೋದ್ರಿಂದ 2 8 8 2. ಈ ಧಾತುವನ್ನು ನಾವು 4ನೇ ಆವರ್ತನದಲ್ಲಿ ಇರಿಸಲಾಗಿರ್ತಕ್ಕಂಥದ್ದು. ಈ ಧಾತು 4 ಕವಚಗಳನ್ನು ಹೊಂದಿರುವುದರಿಂದ 4ನೇ ಆವರ್ತನದಲ್ಲಿ ಇದನ್ನು ಬರ್ತಕ್ಕಂಥದ್ದು. ಈ ಧಾತು ಸುಲಭವಾಗಿ ಎಲೆಕ್ಟ್ರಾನ್ ಕಳೆದುಕೊಂಡು ಧನ ಅಯಾನವನ್ನು ಉಂಟು ಮಾಡೋದ್ರಿಂದ ಇದು ಲೋಹೀಯ ಗುಣವನ್ನು ಹೊಂದ್ಯದ. ಇನ್ನು ಮೆಂಡ್ಲಿರವರ ಆವರ್ತಕ ಕೋಷ್ಟಕದ ಮಿತಿಗಳನ್ನು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಹೇಗೆ ಸರಿಪಡಿಸಲಾಗಿದೆ? ಇದನ್ನು ಸೆಪ್ಟೆಂಬರ್ 2020ರಲ್ಲಿ ವಾರ್ಷಿಕ ಪರೀಕ್ಷೆಗಳಿಗೆ ಕೇಳಲಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆ. ನೋಡಿರಿ, ಡಿಮಿಟ್ರಿ ಮೆಂಡ್ಲಿರವರ ಮಿತಿಗಳೇನದಲ್ಲ ಅದನ್ನು ಅಂತರ್ಕೋಷ್ಟಕ ಹೇಗೆ ಸರಿಪಡಿಸ್ತದೆ ಅಂದರೆ, ಡಿಮಿಟ್ರಿ ಮೆಂಡ್ಲಿರವರ ಇತಿಮಿತಿಗಳೇನು? ಮೆಂಡ್ಲಿರವರ ಆವರ್ತಕ ಕೋಷ್ಟಕದ ಧಾತುಗಳು ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದ್ದರಿಂದ ಒಂದೇ ರೀತಿಯ ಗುಣಗಳನ್ನು ಹೊಂದಿರತಕ್ಕಂಥ ಧಾತುಗಳನ್ನು ಒಟ್ಟಿಗೆ ಗುಂಪುಗೊಳಿಸಲು ಅನುಕ್ರಮವಾಗಿ ಜೋಡಣೆಯನ್ನು ಬದಲಾಯಿಸಲಾಯಿತು. ಇವರು ಸಮಸ್ಥಾನಿಗಳಾದಂತಹ ಕೋಬಾಲ್ಟ್ ನಿಕಲ್ನ ಮೊದಲೇ ಇಡಲಾಯಿತು, ಯಾವುದೇ ಸ್ಥಾನವನ್ನು ಇರಲಿಲ್ಲ. ಇನ್ನು ಆಧುನಿಕ ಕೋಷ್ಟಕದ ಧಾತುಗಳ ಪರಮಾಣು ಸಂಖ್ಯೆ ಏರಿಕೆ ಕ್ರಮದಲ್ಲಿ ಎಲೆಕ್ಟ್ರಾನ್ ವಿನ್ಯಾಸದ ಮೇಲೆ ಜೋಡಿಸಿದ್ದರಿಂದ ಮಿತಿಯನ್ನು ಸರಿಪಡಿಸಲಾಯಿತು. ಸಮಸ್ಥಾನಿಗಳ ಸಮಸ್ಯೆಯನ್ನು ಬಗೆಹರಿಸಲಾಯಿತು. ಸೆಪ್ಟೆಂಬರ್ 2021ರಲ್ಲಿ ಅಥವಾ ಪ್ರಶ್ನೆ ಕೇಳಿದ್ದು, ಪರಮಾಣು ಗಾತ್ರವು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಗುಂಪು ಮತ್ತು ಆವರ್ತನಗಳಲ್ಲಿ ಹೇಗೆ ಬದಲಾವಣೆ ಆಗ್ತದೆ, ಏಕೆ? ಗುಂಪಿನಲ್ಲಿ ಕೆಳಗೆ ಹೋದಂತೆ ಪರಮಾಣು ಗಾತ್ರ ಹೆಚ್ಚಾಗ್ತದೆ, ಏಕೆಂದರೆ ಕೆಳಗೆ ಹೋದಂತೆಲ್ಲ ಹೊಸ ಕವಚಗಳು ಸೇರ್ಪಡೆ ಆಗ್ತವೆ. ಇದು ಅತ್ಯಂತ ಹೊರಗಿರುವ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ಗಳ ನಡುವಿನ ಅಂತರವನ್ನು ಹೆಚ್ಚಿಸ್ತದೆ. ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣು ಗಾತ್ರ ಕಡಿಮೆ ಆಗುತ್ತಾ ಹೋಗ್ತದೆ, ಯಾಕಂದರೆ ಹೆಚ್ಚುವರಿ ನ್ಯೂಕ್ಲಿಯಸ್ನ ಆವೇಶಗಳು ಎಲೆಕ್ಟ್ರಾನ್ಗಳನ್ನು ನ್ಯೂಕ್ಲಿಯಸ್ನ ಹತ್ತಿರಕ್ಕೆ ಸೆಳೀತದೆ. ಲೋಹಾಭಗಳು ಎಂದರೇನು? ಉದಾಹರಣೆ ಕೊಡಿ. ಲೋಹಾಭಗಳಂದ್ರೆ ಪೂರ್ತಿಯಾಗಿ ಲೋಹದ ಸ್ವಭಾವವಿರದ ಮತ್ತು ಅಲೋಹದ ಕೆಲವು ಭೌತಿಕ ಗುಣಗಳಿರುವ ಧಾತುಗಳಿಗೆ ಲೋಹಾಭಗಳಂತ ಕರೆಯಲಾಗ್ತದೆ. ಉದಾಹರಣೆಗೆ ಸಿಲಿಕಾನ್ ಮತ್ತು ಜರ್ಮೇನಿಯಮನ್ನು ಕೊಡಬಹುದು. ಇನ್ನು ರಾಸಾಯನಿಕ ಗುಣಗಳಲ್ಲಿ ಮೆಂಡ್ಲಿರವರ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಧಾತುಗಳು ಉಂಟು ಮಾಡುವ ಸಂಯುಕ್ತಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದರು, ಏಕೆ? ಯಾಕಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಅತ್ಯಂತ ಹೆಚ್ಚು ಕ್ರಿಯಾಪಟುತ್ವ ಹೊಂದಿರತಕ್ಕಂಥ ಧಾತುಗಳು. ಇವು ಬಹುತೇಕ ಇತರೆ ಧಾತುಗಳೊಂದಿಗೆ ಸಂಯುಕ್ತವನ್ನು ಉಂಟು ಮಾಡೋದರಿಂದ ಅವುಗಳನ್ನು ಅವರು ಆಯ್ಕೆ ಮಾಡಿದರು. ಮುಂದಿನ ಪ್ರಶ್ನೆ, ಡೋ ಬ್ರೈನರ್ ಅವರ ವರ್ಗೀಕರಣದ ಮಿತಿಗಳು ಯಾವುವು? ಡೋ ಬ್ರೈನರ್ ವರ್ಗೀಕರಣದ ಮಿತಿಗಳು, ಆ ಕಾಲದಲ್ಲಿ ತಿಳಿದಿದ್ದ ಧಾತುಗಳಲ್ಲಿ ಕೇವಲ 3 ತ್ರಿವಳಿಗಳನ್ನು ಮಾತ್ರ ಗುರುತಿಸಲು ಅವರಿಗೆ ಸಾಧ್ಯವಾಯಿತು. ಈ ತ್ರಿವಳಿಗಳ ನಿಯಮ ಗೊತ್ತಿರುವ ಎಲ್ಲ ಧಾತುಗಳ ವರ್ಗೀಕರಣಕ್ಕೆ ಸಹಾಯವಾಗಲಿಲ್ಲ. ಇನ್ನು ನ್ಯೂಲ್ಯಾಂಡ್ರವರು ಅಷ್ಟಕ ನಿಯಮವನ್ನು ತಿಳಿಸಿ ಅದಕ್ಕೆ ವಿಫಲತೆಗಳಿಗೆ ಕಾರಣ ತಿಳಿಸಿ. ಇದನ್ನು 2022ರ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ 8ನೇ ಧಾತುವಿನ ಲಕ್ಷಣಗಳು 1ನೇ ಧಾತುವಿನ ಹೋಲ್ತದೆ. ಅಂದರೆ ವಿಫಲತೆ ಕಾರಣ, ಈ ನಿಯಮದಲ್ಲಿ ಕೇವಲ ಮೊದಲ 17 ಧಾತುಗಳಿಗೆ ಮಾತ್ರ ಇದು ಅನ್ವಯ ಆಗ್ತದೆ, ಉಳಿದ ಧಾತುಗಳಿಗೆ ಇದು ಅನ್ವಯ ಆಗಲಿಲ್ಲ. ಧಾತು ವರ್ಗೀಕರಣದಲ್ಲಿ ಆವರ್ತಕ ಎಂಬ ಪದದ ಕೊಡುಗೆ ಆಯಿತು. ಮ್ಯಾಗ್ನೇಷಿಯಂನಂತಹ ರಾಸಾಯನಿಕ ಕ್ರಿಯೆಗಳನ್ನು ತೋರಿಸುವ 2 ಧಾತುಗಳನ್ನು ಉಣಿಸಿ ಕಾರಣವನ್ನು ತಿಳಿಸಿ ಎಂದಾಗ, ಮ್ಯಾಗ್ನೇಷಿಯಂತೆ ರಾಸಾಯನಿಕ ತೋರಿಸ್ತಕ್ಕಂಥ 2 ಧಾತುಗಳಂದಾಗ ಬೆರಿಲಿಯಂ ಮತ್ತು ಕ್ಯಾಲ್ಸಿಯಂ. ಕಾರಣ, ಇವು ಆವರ್ತಕ ಕೋಷ್ಟಕದ 2ನೇ ಗುಂಪಿನಲ್ಲಿ ಕಂಡುಬರುವುದರಿಂದ ಅವುಗಳ ವೇಲೆನ್ಸಿ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು ಹೊಂದಿರ್ತವೆ. ಸಂಕ್ರಾಂತಿ ಧಾತುಗಳು ಎಂದರೇನು? ಯಾವ ಬ್ಲಾಕ್ ಧಾತುಗಳನ್ನು ಹೊರಗಿನ ಒಳಗಿನ ಸಂಕ್ರಾಂತಿ ಧಾತು ಅಂತ ಕರೆಯಲಾಗ್ತದೆ. ಯಾವ ಧಾತುಗಳ ಪರಮಾಣುಗಳ ಎಲೆಕ್ಟ್ರಾನ್ಗಳು ಪೂರ್ವಾಂತಿಮ ಕವಚವನ್ನು ಭಾಗಾಂಶ ಖಾಲಿ ಬಿಟ್ಟು ಹೊರಗಿನ ಕವಚವನ್ನು ಆಕ್ರಮಿಸಿಕೊಳ್ತವೆ ಅಂಥ ಧಾತುಗಳಿಗೆ ಸಂಕ್ರಾಂತಿ ಧಾತು ಅಂತ ಕರೆಯಲಾಗ್ತದೆ. ಡಿ ಬ್ಲಾಕ್ ಧಾತುಗಳನ್ನು ಹೊರಗಿನ ಸಂಕ್ರಮಣ ಧಾತುಗಳು, ಎಫ್ ಬ್ಲಾಕ್ ಧಾತುಗಳನ್ನು ಒಳಗಿನ ಸಂಕ್ರಮಣ ಧಾತು ಅಂತ ಕರೆಯಲಾಗ್ತದೆ. ಪರಮಾಣು ಗಾತ್ರ ಎಂದರೇನು? ಆವರ್ತಕ ಕೋಷ್ಟಕದಲ್ಲಿ ಪರಮಾಣು ಗಾತ್ರವು ಎಡದಿಂದ ಬಲಕ್ಕೆ ಸಾಗಿದಂತೆ ಕಡಿಮೆಯಾಗುತ್ತದೆ, ಏಕೆ? ಪರಮಾಣು ಗಾತ್ರ ಅಂದರೆ ಪರಮಾಣುವಿನ ಕೇಂದ್ರದಿಂದ ಅಂತಿಮ ಕವಚಕ್ಕಿರುವ ಅಂತರವನ್ನು ಪರಮಾಣು ಗಾತ್ರ ಅಂತ ಕರೆಯಲಾಗ್ತದೆ. ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣುವಿನ ಗಾತ್ರ ಕಡಿಮೆ ಆಗ್ತದೆ, ಯಾಕಂದರೆ ಒಂದು ಆವರ್ತನದಲ್ಲಿ ಕವಚಗಳ ಸಂಖ್ಯೆ ಹೆಚ್ಚಾಗುವುದಿಲ್ಲ. ನ್ಯೂಕ್ಲಿಯಸ್ನ ಎಲೆಕ್ಟ್ರಾನ್ಗಳಿಗೆ ಒಳಮುಖ ಸೆಳೆಯುವಿಕೆಯನ್ನು ಉಂಟು ಮಾಡುವುದರಿಂದ ಅದೇ ಕವಚಕ್ಕೆ ಎಲೆಕ್ಟ್ರಾನ್ಗಳನ್ನು ಸೇರ್ಪಡೆ ಆಗ್ತದೆ. ಅಯಾನೀಕರಣ ಶಕ್ತಿ ಎಂದರೇನು? ಇದು ಆವರ್ತಕ ಕೋಷ್ಟಕದಲ್ಲಿ ಮುಂದೆ ಸಾಗಿದಂತೆ ಮತ್ತು ವರ್ಗದ ಕೆಳಗೆ ಸಾಗಿದಂತೆ ಏನಾಗ್ತದೆ? ನೋಡಿರಿ,
ಪರಮಾಣುವಿನ ಅತ್ಯಂತ ಹೊರಗಿನ ಕಕ್ಷೆಯಲ್ಲಿರುವ ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳಬೇಕಾದ ಶಕ್ತಿಯನ್ನು ಅಯಾನಿಕ್ ಸಾಗಣೆ ಶಕ್ತಿ ಕರಿತೇವೆ. ಆವರ್ತನದ ಮುಂದೆ ಸಾಗಿದಂತೆ ಇದು ಹೆಚ್ಚಾಗ್ತದೆ, ವರ್ಗದ ಕೆಳಗೆ ಆದಂಗೆ ಇದು ಕಡಿಮೆ ಆಗ್ತದೆ. ಇದು ವಿದ್ಯಾರ್ಥಿ ನೆನಪಿಟ್ಕೊಳ್ಬೇಕು. ಇನ್ನು ಪರಮಾಣುವಿನ ವಿದ್ಯುತ್ ರಾಸಾಯನಿಕ ಗುಣವನ್ನು ವಿವರಿಸಿ. ನೋಡಿ, ವಿದ್ಯುತ್ ಧನೀಯತೆ ಪರಮಾಣು ಅಂದಾಗ ಎಲೆಕ್ಟ್ರಾನ್ಗಳನ್ನು ಸುಲಭವಾಗಿ ಬಿಟ್ಟುಕೊಡುವ ಪರಮಾಣುಗಳಿಗೆ ವಿದ್ಯುತ್ ಧನೀಯ ಪರಮಾಣು ಅಂತ ಕರೆಯಲಾಗ್ತದೆ. ಉದಾಹರಣೆಗೆ ಸೋಡಿಯಂ ಅನ್ನು ಕೊಡ್ಬೋದು. ಸೋಡಿಯಂ ಒಂದು ಎಲೆಕ್ಟ್ರಾನ್ ಬಿಟ್ಟುಕೊಡ್ತದೆ. ಆವರ್ತನ ಮುಂದೆ ಸಾಗಿದಂತೆ ಧನೀಯತೆ ಕಡಿಮೆ ಆದರೆ ವರ್ಗದ ಕೆಳಗೆ ಆದಂಗೆ ಇದು ಹೆಚ್ಚಾಗ್ತದೆ. ಇದು ಪರಮಾಣು ಗಾತ್ರದ ಇದು ಗುಣವನ್ನು ಹೊಂದಿರ್ತದೆ. ಇನ್ನು ವಿದ್ಯುತ್ ಋಣೀಯತೆ ಅಂದಾಗ ಎಲೆಕ್ಟ್ರಾನ್ಗಳನ್ನು ಸುಲಭವಾಗಿ ಸ್ವೀಕರಿಸುವ ಪರಮಾಣುಗಳಿಗೆ ವಿದ್ಯುತ್ ಋಣೀಯ ಪರಮಾಣು ಅಂತ ಕರೆಯಲಾಗ್ತದೆ. ಉದಾಹರಣೆಗೆ ಕ್ಲೋರಿನ್ ಕೊಡ್ಬೋದು. ಆವರ್ತನ ಮುಂದೆ ಸಾಗಿದಂತೆ ಋಣೀಯತೆ ಹೆಚ್ಚಾಗ್ತದೆ, ವರ್ಗದ ಕೆಳಗೆ ಹೋದಂತೆ ಋಣೀಯತೆ ಕಡಿಮೆ ಆಗ್ತದೆ. ಇನ್ನು ಡಿಮಿಟ್ರಿ ಮೆಂಡೆಲೀವ್ರವರ ಆವರ್ತ ಕೋಷ್ಟಕದಲ್ಲಿದ್ದ ವಿವಿಧ ಅಸಂಗತತೆಗಳ ಆಧುನಿಕ ಆವರ್ತ ಕೋಷ್ಟಕಗಳು ಹೇಗೆ ತೆಗೆದುಹಾಕಿತು? ಧಾತುಗಳನ್ನು ಪರಮಾಣು ಸಂಖ್ಯೆ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ. ಸಮಸ್ಥಾನಿ ಧಾತುಗಳಿಗೆ ಮತ್ತು ಜಲಜನಕಕ್ಕೆ ಸ್ಥಿರ ಸ್ಥಾನವನ್ನು ಕೊಡಲಾಯಿತು. ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸದ ಆಧಾರದ ಮೇಲೆ ಜೋಡಿಸಲಾಯಿತು. ಇನ್ನು ಜಡಾನಿಲ ಬಗ್ಗೆ ಅರಿವು ಇತ್ತು, ಆದರೆ ಅವುಗಳನ್ನು 18ನೇ ಗುಂಪಿನಲ್ಲಿ ಇರಿಸಲಾಯಿತು. ಇನ್ನು 2021ರಲ್ಲಿ ಕೇರ್ತಕ್ಕಂಥ 3 ಅಂಕದ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿ ಚರ್ಚೆ ಮಾಡೋಣ. ಮೆಂಡೆಲೀವ್ರವರ ಆವರ್ತ ಕೋಷ್ಟಕದ ಮಿತಿಗಳನ್ನು ವಿವರಿಸಿ. ಮೆಂಡೆಲೀವ್ರವರ ಆವರ್ತ ಕೋಷ್ಟಕದ ಮಿತಿಗಳು. ಮೆಂಡೆಲೀವ್ರವರ ಆಧುನಿಕ ಆವರ್ತ ಕೋಷ್ಟಕದ ಮಿತಿಗಳಂದಾಗ ಕೋಷ್ಟಕದಾಗೆ ಹೈಡ್ರೋಜನ್ಗೆ ಸ್ಥಿರವಾದ ಸ್ಥಾನವನ್ನು ಕೂಡ ಕಲ್ಪಿಸೋಕೆ ಸಾಧ್ಯ ಆಗಲಿಲ್ಲ. ಸಮಸ್ಥಾನಿಗಳು ಮೆಂಡೆಲೀವ್ರವರ ಆವರ್ತ ಕೋಷ್ಟಕಕ್ಕೆ ಸವಾಲು ಅನ್ನಿಸಿದ್ದು ಧಾತುಗಳ ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿ ಕಾಯ್ದುಕೊಳ್ಳಲು ಇವರಿಗೆ ಸಾಧ್ಯವಾಗದಿರುವುದು. ಅಥವಾ ನ್ಯೂಲ್ಯಾಂಡ್ ಅವರ ಅಷ್ಟಕ ನಿಯಮದ ಮಿತಿಗಳನ್ನು ವಿವರಿಸಿ. ಅಷ್ಟಕ ನಿಯಮವು ಕೇವಲ ಕ್ಯಾಲ್ಸಿಯಂವರೆಗೆ ಮಾತ್ರ ಅನ್ವಯಿಸ್ತದೆ. ಕ್ಯಾಲ್ಸಿಯಂ ನಂತರದ ಪ್ರತಿ 8ನೇ ಧಾತುಗಳ ಗುಣಗಳು ಮೊದಲೇ ಧಾತುವಿನ ಗುಣಗಳಂತೆ ಇರುವುದಿಲ್ಲ. ನ್ಯೂಲ್ಯಾಂಡ್ ಅವರು ನಿಸರ್ಗದಲ್ಲಿರ್ತಕ್ಕಂಥ ಕೇವಲ 56 ಧಾತುಗಳದಾವು, ಭವಿಷ್ಯದಲ್ಲಿ ಯಾವುದೇ ಧಾತುಗಳ ಆವಿಷ್ಕಾರ ಆಗೋದಿಲ್ಲ ಅಂತ ಊಹಿಸಿದರು. ಆದರೆ ನಂತರದಲ್ಲಿ ಹಲವಾರು ಹೊಸ ಧಾತು ಆವಿಷ್ಕರಿಸಲಾಯಿತು. ಈ ಗುಣಗಳು ಅಷ್ಟಕ ನಿಯಮ ಸರಿ ಹೊಂದಲಿಲ್ಲ. ಅಷ್ಟಕ ತಮ್ಮ ಕೋಷ್ಟಕದಲ್ಲಿ ಸರಿ ಹೊಂದಿಸಲು ನ್ಯೂಲ್ಯಾಂಡ್ ಅವರು ಒಂದೇ ಸ್ಥಳದಲ್ಲಿ 2 ಧಾತುಗಳನ್ನು ಇಟ್ಟರು. ಅಷ್ಟೇ ಅಲ್ಲದೆ ಕೆಲವು ಹೋಲಿಕೆಯಿಲ್ಲದ ಧಾತುಗಳನ್ನು ಒಂದೇ ಸ್ಥಳದಲ್ಲಿ ಇವರು ಇರಿಸಿದರು. ಮೆಂಡೆಲೀವ್ರವರ ಆವರ್ತ ಕೋಷ್ಟಕದ ಪ್ರಯೋಜನಗಳು ಮತ್ತು ಅನುಕೂಲತೆಗಳು ಯಾವುವು? ಮೆಂಡೆಲೀವ್ರವರ ಆವರ್ತ ಕೋಷ್ಟಕದ ಪ್ರಯೋಜನಗಳು. ಗುಣಗಳಲ್ಲಿ ಸಾಮ್ಯತೆಯಿರುವ ಧಾತುಗಳನ್ನು ಇವರು ಒಂದೇ ವರ್ಗದಲ್ಲಿ ಇಟ್ಟರು. ಕೋಷ್ಟಕದಲ್ಲಿ ಇದುವರೆಗೆ ಪತ್ತೆಯಾಗದ ಧಾತುಗಳಿಗೆ ಖಾಲಿ ಜಾಗ ಬಿಟ್ಟರು. ಪರಮಾಣು ರಾಶಿ ಮತ್ತು ಗುಣಗಳನ್ನು ಅವುಗಳ ಆವಿಷ್ಕಾರದ ಮೊದಲೇ ಊಹಿಸಿದರು. ಜರ್ಮೇನಿಯಂಥ ಹೊಸ ಧಾತು ಆವಿಷ್ಕಾರ ಮಾಡುವಲ್ಲಿ ಸಹಾಯವಾಯಿತು. ಅನುಕೂಲತೆ ಬಂದಾಗ ಪರಮಾಣು ರಾಶಿ ಆಧಾರದ ಮೇಲೆ ಕೋಷ್ಟಕ ರಚಿಸಿದ್ದು, ಸಾಮ್ಯತೆ ಇರುವ ಧಾತುಗಳನ್ನು ಬೇರೆ ಬೇರೆ ವರ್ಗದಲ್ಲಿ ಜೋಡಿಸಿದ್ದು, ವಿಭಿನ್ನ ಲಕ್ಷಣ ಇರುವ ಧಾತುಗಳನ್ನು ಒಂದೇ ವರ್ಗದಲ್ಲಿ ಇವರು ಜೋಡಿಸಿದ್ರು. ಎರಡು ಧಾತುಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 12 ಮತ್ತು 16 ಆಗಿವೆ. ಈ ಎರಡು ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸಗಳನ್ನು ಬರೆಯಿರಿ. ಈ ಎರಡು ಧಾತುಗಳನ್ನು ಆಧುನಿಕ ಆವರ್ತ ಕೋಷ್ಟಕದ ಒಂದೇ ಗುಂಪಿನಲ್ಲಿ ಇಡಬಹುದೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಈ ಎರಡು ಧಾತುಗಳಲ್ಲಿ ಯಾವುದು ಹೆಚ್ಚು ವಿದ್ಯುತ್ ಋಣೀಯವಾಗಿದೆ ಎಂದು ಕಂಡುಹಿಡಿಯಿರಿ. ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿ. ನೋಡಿ, ಪರಮಾಣು ಸಂಖ್ಯೆ 12, 16 ಇರ್ತಕ್ಕಂಥ ಎಲೆಕ್ಟ್ರಾನ್ ವಿನ್ಯಾಸ ನೋಡಿದಾಗ 2, 4, 6 ಹಂಚಿಕೆ ಆಗ್ತದೆ. ಇದು 2, 8, 6 ಆಗ್ತದೆ. ಅಂದರೆ 1s², 2s², 2p6, 3s² ಆಗ್ತದೆ. ಇದು 1s², 2s², 2p6, 3s², 3p6, 3p4 ಆಗ್ತದೆ. ಹೌದು, ಎರಡು ಧಾತುಗಳು ಒಂದೇ ಗುಂಪಿನಲ್ಲಿ ನಾವು ಇಡಬಹುದಾಗಿದೆ. ಯಾಕಂದ್ರೆ ಅವುಗಳು ಅತ್ಯಂತ ಹೊರಗಿನ ಕವಚದಲ್ಲಿ ನೋಡಿದಾಗ ಒಂದೇ ರೀತಿ ಎಲೆಕ್ಟ್ರಾನ್ಗಳನ್ನು ಹೊಂದಿರತಕ್ಕಂಥದ್ದು. ಎರಡರಲ್ಲಿ ಒಂದೇ ಸಂಖ್ಯೆಯ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಇರ್ತಾವೆ. ಗರಿಷ್ಠ 3 ಎಲೆಕ್ಟ್ರಾನ್ಗಳನ್ನು ಹೊಂದಿರತಕ್ಕಂಥದ್ದು. ಇನ್ನು ಪರಮಾಣು ರಾಶಿ 12 ಇರ್ತಕ್ಕಂಥ ಧಾತು ಹೆಚ್ಚು ವಿದ್ಯುತ್ ಋಣೀಯವಾಗಿರ್ತದೆ. ಯಾಕಂದರೆ ವಿದ್ಯುತ್ ಋಣೀಯತೆ ಎಡದಿಂದ ಬಲಕ್ಕೆ ಸಾಗಿದಂತೆ ಕಡಿಮೆ ಆಗ್ತದೆ ಮತ್ತು ಲೋಹಗಳ ಗುಂಪಿನ ಕೆಳಗೆ ಸಾಗಿದಂತೆ ವಿದ್ಯುತ್ ಋಣೀಯತೆ ಕಡಿಮೆ ಆಗುತ್ತಾ ಹೋಗ್ತದೆ. ಇನ್ನು ಏಪ್ರಿಲ್ 2020ರಲ್ಲಿ ಕೇರ್ತಕ್ಕಂಥ ಪ್ರಶ್ನೆ, ಎರಡು ಧಾತುಗಳ ಪರಮಾಣು ಸಂಖ್ಯೆ ಕ್ರಮವಾಗಿ 8, 16 ಆಗಿವೆ. ಈ ಎರಡು ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸಗಳನ್ನು ಬರೆಯಿರಿ. ಈ ಎರಡು ಧಾತುಗಳನ್ನು ಆಧುನಿಕ ಆವರ್ತ ಕೋಷ್ಟಕದ ಒಂದೇ ಗುಂಪಿನಲ್ಲಿ ಇಡಬಹುದೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ.
ಈ ಎರಡು ಧಾತುಗಳಲ್ಲಿ ಯಾವುದು ಹೆಚ್ಚು ವಿದ್ಯುತ್ ಋಣೀಯವಾಗಿರುತ್ತದೆ ಎಂದು ಕಂಡುಹಿಡಿಯಿರಿ. ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ. ನೋಡಿ, ಪರಮಾಣು ಸಂಖ್ಯೆ ಯಾವಾಗಲೂ ಕಡಿಮೆ ಆಗ್ತದೆ. ಯಾಕಂದರೆ 8 ಇರ್ತಕ್ಕಂಥದ್ದು ಎಲೆಕ್ಟ್ರಾನ್ ಕವಚಗಳ ಹಂಚಿಕೆ 2 6 ಆಗ್ತದೆ. ಪರಮಾಣು ಸಂಖ್ಯೆ 16 ಇರ್ತಕ್ಕಂಥದ್ದು 2 8 6 ಆಗ್ತದೆ. ಹೌದು, ಎರಡೂ ಧಾತುಗಳು ಒಂದೇ ಗುಂಪಿನಲ್ಲಿ ಸೇರಿರ್ತವೆ. ಯಾಕಂದರೆ ಅವುಗಳ ಅತ್ಯಂತ ಹೊರಗಿನ ಕವಚದಲ್ಲಿ ಒಂದೇ ಸಂಖ್ಯೆ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಹೊಂದಿರೋದ್ರಿಂದ ಎರಡರಲ್ಲೂ ಒಂದೇ ಸಂಖ್ಯೆ ವೇಲೆನ್ಸಿ ಎಲೆಕ್ಟ್ರಾನ್ಗಳಿದಾವೆ. ಅದ್ರ ಜೊತೆಗೆ ಪರಮಾಣು ಸಂಖ್ಯೆ ಕಡಿಮೆ ಆಗುತ್ತಾ ಹೋಗ್ತದೆ. ಈ 8 ಇರುವ ಧಾತು ಪರಮಾಣು ಸಂಖ್ಯೆ ಕಡಿಮೆ ಆಗದೆ 16 ಇರುವ ಧಾತುಗಿಂತ ಹೆಚ್ಚು ವಿದ್ಯುತ್ ಋಣೀಯವಾಗಿರ್ತಕ್ಕಂಥದ್ದು. ಗುಂಪಿನ ಕೆಳಗೆ ಚಲಿಸಿದಂತೆ ವಿದ್ಯುತ್ ಋಣೀಯತೆ ಏನಾಗ್ತದೆ, ಕಡಿಮೆ ಆಗುತ್ತಾ ಹೋಗ್ತದೆ. ಇನ್ನು ಡೋಬ್ರೈನರ್ ಅವರ ತ್ರಿವಳಿಗಳು ನ್ಯೂಲ್ಯಾಂಡ್ರವರ ಅಷ್ಟಕ ಗುಂಪಿನಲ್ಲಿ ಕಂಡುಬರುತ್ತವೆ. ಹೋಲಿಸಿ ಪತ್ತೆ ಮಾಡಿ. ನೋಡಿ, ಡೋಬ್ರೈನರ್ ಅವರ ತ್ರಿವಳಿಗಳು ನೋಡಿದಾಗ ಲಿಥಿಯಂ, ಕ್ಯಾಲ್ಸಿಯಂ, ಕ್ಲೋರಿನ್, ಸೋಡಿಯಂ, ಟ್ರಾನ್ಸಿಷಿಯಂ, ಬೇರಿಯಂ, ಪೊಟ್ಯಾಷಿಯಂ, ಬೇರಿಯಂ, ಅಯೋಡಿನ್ ಈ ರೀತಿ ಕೊಡ್ತಕ್ಕಂಥದ್ದು. ಅಂದರೆ ನ್ಯೂಲ್ಯಾಂಡ್ ಅವರ ಅಷ್ಟಕ ನಿಯಮದಲ್ಲಿ ಇವು ಕಂಡು ಬರ್ತವೆ. ಯಾಕಂದರೆ ಡೋಬ್ರೈನರ್ ತ್ರಿವಳಿಗಳ ನಿಯಮ ಆದಂಥ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಮ್ಮು, ಕ್ಯಾಲ್ಸಿಯಮ್ಮು, ಆಮೇಲೆ ಕ್ಯಾಲ್ಸಿಯಮ್ಮು, ಟ್ರಾನ್ಸಿಷಿಯಂ, ಬೇರಿಯಂ ಸಹ ಇವು ಕಂಡು ಬರಲ್ಲ. ಆದರೆ ಕ್ಯಾಲ್ಸಿಯಂ, ಕ್ರೋಮಿಯಂ, ಜಿಂಕ್ ಇದು ಅದ. ಇನ್ನು ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಕಂಡು ಬರಲ್ಲ. ಕೋಬಾಲ್ಟ್, ನಿಕ್ಕಲ್ ಮಧ್ಯೆ ಇರ್ತದೆ. ಅಂದರೆ ಈ ರೀತಿ ಸಂಗೀತದ ಸ್ವರಗಳು ಹೋಲಿಕೆ ಮಾಡಿರ್ತಕ್ಕಂಥ ಕೋಷ್ಟಕದಲ್ಲಿ ಇವು ಕಂಡು ಬರ್ತವೆ. ಕೆಲವೊಂದು ಧಾತುಗಳು ಕಂಡು ಬರ್ತಾವೆ. ಇನ್ನು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಸಾಮಾನ್ಯ ಲಕ್ಷಣಗಳನ್ನು ತಿಳಿಸಿ. ಆಧುನಿಕ ಆವರ್ತಕ ಕೋಷ್ಟಕದ ಪ್ರಯೋಜನಗಳೇನು? ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ 7 ಆವರ್ತನಗಳು ಅಂದಾಗ ಅಡ್ಡ ಸಾಲುಗಳು 7 ಮತ್ತು 18 ಗುಂಪು ಅಂದರೆ ಕಂಬ ಸಾಲು 18. 18ನೇ ವರ್ಗದ ಧಾತುಗಳು ವೇಲೆನ್ಸಿ 0 ಆಗಿರೋದ್ರಿಂದ ಇದಕ್ಕೆ 0 ವರ್ಗ ಅಂತ ಕರೆಯಲಾಗ್ತದೆ. 18ನೇ ವರ್ಗದ ಧಾತುಗಳನ್ನು ಜಡಾನಿಲ, ರಾಜ್ಯನಿಲ, ಶ್ರೇಷ್ಠ ಅನಿಲ ಅಂತ ಕರೆಯಲಾಗ್ತದೆ. ಯಾಕಂದರೆ ಧಾತುಗಳ ಹೊರ ಕವಚ ಸಂಪೂರ್ಣವಾಗಿ ತುಂಬಿದ್ದು ಇತರ ಯಾವುದೇ ಧಾತುಗಳೊಂದಿಗೆ ಸುಲಭವಾಗಿ ರಾಸಾಯನಿಕ ಬಂಧ ಏರ್ಪಡುವುದಿಲ್ಲ. 1 ಮತ್ತು 2 ಕಂಬ ಸಾಲುಗಳನ್ನು ಎಸ್ ಬ್ಲಾಕ್ ಎಂದು, 3ನೇ ಮತ್ತು 17ನೇ ಕಂಬ ಸಾಲುಗಳನ್ನು ಡಿ ಬ್ಲಾಕ್ ಎಂದು, 13 ಮತ್ತು 18ನೇ ಕಂಬ ಸಾಲುಗಳನ್ನು ಪಿ ಬ್ಲಾಕ್ ಎಂದು ಕರೆಯಲಾಗ್ತದೆ. 7ನೇ ಆವರ್ತನದ ನಂತರ 14ನೇ ವರ್ಗದ ಧಾತುಗಳ ಲ್ಯಾಥ್ನೈಡ್ ಮತ್ತು ಪರಮಾಣು ಸಂಖ್ಯೆ 90 103ವರೆಗೆ ಎಕ್ನೈಡ್ ಎಂದು ಕರೆಯಲಾಗ್ತದೆ. ಆಧುನಿಕ ಆವರ್ತಕ ಕೋಷ್ಟಕದ ಪ್ರಯೋಜನಗಳಂದಾಗ ಧಾತುಗಳ ವಿವರಗಳು ಸುಲಭವಾಗಿ ನಾವು ಪಡೆಯಬಹುದಾಗಿದೆ. ಧಾತುಗಳ ಕ್ರಮಬದ್ಧ ಬದಲಾವಣೆಗಳು ಮತ್ತು ಆಧುನಿಕ ಪ್ರವೃತ್ತಿಗಳ ಸುಲಭವಾಗಿ ಅರ್ಥೈಸಿಕೊಳ್ಳಬಹುದು. ಆವರ್ತಕ ಕೋಷ್ಟಕದಲ್ಲಿ ಧಾತುಗಳ ಸ್ಥಾನದಿಂದ ಅವುಗಳ ಗುಣಗಳನ್ನು ತಿಳಿಯಬಹುದು. ಧಾತುಗಳ ರಾಸಾಯನಿಕ ಬಂಧ, ಪರಮಾಣುಗಳ ರಚನೆ ಬಗ್ಗೆ ತಿಳಿಯಬಹುದು. ಆವಿಷ್ಕಾರಗೊಳ್ಳದ ಧಾತುಗಳ ಪರಮಾಣು ರಾಶಿ ಮತ್ತು ಗುಣಗಳನ್ನು ಊಹಿಸಲು ಸಾಧ್ಯವಾಗ್ತದೆ. ರಸಾಯನಶಾಸ್ತ್ರದ ಅಧ್ಯಯನವನ್ನು ಸರಳೀಕರಣಗೊಳಿಸಿ ವ್ಯವಸ್ಥಿತವಾಗುವಂತೆ ನಾವು ಇಡಬಹುದಾಗಿದೆ. ಇನ್ನು ಮೆಂಡೆಲಿಯವರ ಆವರ್ತಕ ಕೋಷ್ಟಕ ಆಧುನಿಕ ಆವರ್ತಕ ಕೋಷ್ಟಕ ನಡುವಿರ್ತಕ್ಕಂಥ ವ್ಯತ್ಯಾಸ ಅಂದಾಗ ಮೆಂಡೆಲಿಯವರ ಆವರ್ತಕ ಕೋಷ್ಟಕ ಧಾತುಗಳು ಪರಮಾಣು ರಾಶಿಯ ಏರಿಕೆ ಕ್ರಮ ಆಧಾರದ ಮೇಲೆ ಏರಿಕೆ ಕ್ರಮ ಜೋಡಿಸಿರು. ಪರಮಾಣು ಸಂಖ್ಯೆ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಮೊಸ್ಲೆರವರು ಆವರ್ತಕ ಕೋಷ್ಟಕ ರಚನೆಯಾಯಿತು. ಸಮಸ್ಥಾನಿಗಳ ಧಾತುಗಳ ಸ್ಥಿರವಾದ ಸ್ಥಾನವನ್ನು ಕೊಡಲು ಇವರಿಗೆ ಸಾಧ್ಯ ಆಗಲಿಲ್ಲ ಮೆಂಡೆಲಿಯವರಿಗೆ. ಆದರೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಇದು ಸಾಧ್ಯ ಆಯಿತು. ಸಮಸ್ಥಾನಿಕ ಧಾತುಗಳ ಸ್ಥಿರವಾದ ಸ್ಥಾನವನ್ನು ಕೊಟ್ಟರು. 18 ಕಂಬ ಸಾಲುಗಳು 7 ಅಡ್ಡ ಸಾಲುಗಳನ್ನು ಮಾಡಿದರು. 18 ಸಾಲುಗಳು 7 ಅಡ್ಡ ಸಾಲುಗಳನ್ನು ಸಹ ಇವರು ಸಹ ಮಾಡಿದರು. ಇನ್ನು ಇವರ ಕಾಲದ ಜಡಾನಿಲ ಬಗ್ಗೆ ಅರಿವು ಇರಲಿಲ್ಲ. ಆದರೆ ಇವರ ಅರಿವು ಇತ್ತು. ಆದರೆ 18ನೇ ವರ್ಗದ ಗುಂಪಿನಲ್ಲಿ ಇರಿಸಿರು. ಇದರಲ್ಲಿ ಕೇವಲ ಸ್ಥಾನಗಳನ್ನು ಖಾಲಿ ಬಿಡಲಾಯಿತು. ಇದರಲ್ಲಿ ಖಾಲಿ ಬಿಟ್ಟಿಲ್ಲ. ಇದರಲ್ಲಿ 3 ಜೊತೆ ಅಸಂಗತ ಜೋಡಿಗಳು ಕಂಡುಬರ್ತವೆ. ಇದರಲ್ಲಿ ಯಾವುದೇ ರೀತಿ ಅಸಂಗತ ಜೋಡಿಗಳು ಕಂಡುಬರಲಿಲ್ಲ. ಇನ್ನು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಕೆಳಗಿನವನ್ನು ಹೆಸರಿಸಿ. ಅತ್ಯಂತ ಹೊರಗೆ ಕವಚದಲ್ಲಿರುವ ಒಂದೇ ಎಲೆಕ್ಟ್ರಾನನ್ನು ಹೊಂದಿರುವ 3 ಧಾತುಗಳು. ಒಂದೇ ಎಲೆಕ್ಟ್ರಾನ್ಗಳನ್ನು ಹೊಂದಿರತಕ್ಕಂಥದ್ದು ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಅತ್ಯಂತ ಹೊರ ಕವಚದಲ್ಲಿ 2 ಎಲೆಕ್ಟ್ರಾನ್ ಹೊಂದಿರುವ ಧಾತುಗಳು ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ. ಪೂರ್ತಿ ತುಂಬಿರುವ ಹೊರ ಕವಚವನ್ನು ಹೊಂದಿರತಕ್ಕಂಥ ಧಾತುಗಳನ್ನು ಹೆಸರಿಸಿ ಅಂದಾಗ ಹೀಲಿಯಂ, ನಿಯಾನ್ ಮತ್ತು ಆರ್ಗಾನ್ ಜಡಾನಿಲಗಳು ಬರ್ತಕ್ಕಂಥದ್ದು. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 4 ಅಂಕದ ಪ್ರಶ್ನೋತ್ತರಗಳು. ಆವರ್ತಕ ಕೋಷ್ಟಕದಲ್ಲಿ ಎ, ಬಿ ಮತ್ತು ಸಿ ಈ 3 ಧಾತುಗಳ ಸ್ಥಾನವನ್ನು ಕೆಳಗೆ ತೋರಿಸಲಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕಾರಣವನ್ನು ಕಂಡುಹಿಡಿಯಿರಿ. ವರ್ಗ 16 ಮತ್ತು 17ರಲ್ಲಿ ಬರ್ತಕ್ಕಂಥದ್ದು. ಅಂದರೆ ಇಲ್ಲಿ ಎ, ಬಿ, ಸಿ ಧಾತುಗಳದಾವೆ. ಅಂದರೆ ಎ ಲೋಹವೇ ಅಲೋಹಿ ಅಂತ ಕೇಳಿದರು. ಅಂದರೆ 17ನೇ ವರ್ಗದಲ್ಲಿ ಬರ್ತಕ್ಕಂಥ ಧಾತು ಇದು ಯಾವಾಗಲೂ ಅಲೋಹ ಆಗಿರ್ತದೆ. ಲೋಹಗಳು ಆವರ್ತಕ ಕೋಷ್ಟಕದ ಎಡಭಾಗದಿಂದ, ಲೋಹಗಳು ಬಲಭಾಗದಲ್ಲಿ ಇರೋದರಿಂದ 17ನೇ ವರ್ಗ ಬಲಭಾಗದಲ್ಲಿದೆ. ಸಿ ಹೆಚ್ಚು ಕ್ರಿಯಾಪಟುತ್ವವಾಗಿದೆ ಅಥವಾ ಎಗಿಂತ ಹೆಚ್ಚು ಕಡಿಮೆ ಕ್ರಿಯಾಪಟುತ್ವವೇ?
ಸಿ ಯು ಎಗಿಂತ ಕಡಿಮೆ ಕ್ರಿಯಾಪಟುತ್ವ. ಯಾಕೆ ಅಲೋಹಗಳ ಕ್ರಿಯಾಶೀಲತೆ ವರ್ಗದ ಕೆಳಗೆ ಬಂದಂತೆಲ್ಲ ಕಡಿಮೆ ಆಗ್ತದೆ. ವರ್ಗದ ಕೆಳಗೆ ಬಂದಂಗೆ ಇದು ಕಡಿಮೆ ಆಗೋದ್ರಿಂದ ಇಲ್ಲಿ ವರ್ಗದ ಕೆಳಗೆ ಅದ ಸಿ, ಹಂಗಾಗಿ ಅದು ಕಡಿಮೆ ಆಗ್ತದೆ. ಸಿ ಯ ಗಾತ್ರವು ಬಿಗಿಂತ ದೊಡ್ಡದೇ ಅಥವಾ ಚಿಕ್ಕದಂದಾಗ ಇದು ಸಹ ಚಿಕ್ಕದಾಗ್ತದೆ. ಯಾಕಂದ್ರೆ ಆವರ್ತನ ಎಡದಿಂದ ಬಲಕ್ಕೆ ಸಾಗಿದಂತೆ ಗಾತ್ರ ಏನಾಗ್ತದೆ ಕಡಿಮೆ ಆಗ್ತಾ ಹೋಗ್ತದೆ. ಇನ್ನು ಎ ಧಾತು ಕ್ಯಾಟಯನ್ ಅಥವಾ ಯಾನ್ ಅಯನ್ಗಳಲ್ಲಿ ಯಾವ ಅಯನ್ ಉಂಟು ಮಾಡ್ತದೆ? ಯಾನ್ ಅಯನ್ ಉಂಟು ಮಾಡ್ತದೆ. ಯಾಕೆ ಎ ಧಾತುವಿನ ವೇಲೆನ್ಸಿ ಕವಚದಲ್ಲಿ 7 ಎಲೆಕ್ಟ್ರಾನ್ ಇರೋದ್ರಿಂದ ಒಂದು ಎಲೆಕ್ಟ್ರಾನನ್ನು ಪಡೆದುಕೊಳ್ಳೋದ್ರಿಂದ ಯಾನ್ ಅಯನನ್ನು ಉಂಟು ಮಾಡ್ತದೆ. ಅದು ಏನು ಮಾಡ್ತಾರೆ? ಯಾನ್ ಅಯನ್ನ ಉಂಟು ಮಾಡ್ತದೆ. ಇಷ್ಟು ಧಾತುಗಳ ಆವರ್ತನೀಯ ವರ್ಗೀಕರಣ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.